ರಾಷ್ಟ್ರೀಯ ಹೆದ್ದಾರಿ 4ರ ನೆಲಮಂಗಲ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿರತಕ್ಕಂಥದ್ದು. ನೀವೀಗಾಗಲೇ ಟಿವಿ9ನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ನೆಲಮಂಗಲ ಟೋಲ್ನ ಬಳಿಯಲ್ಲಿ, ನವಯುಗ ಟೋಲ್ನ ಬಳಿಯಲ್ಲಿ ಸುಮಾರು 8 ಕಿಲೋಮೀಟರ್ಗಳವರೆಗೂ ಕೂಡ ಸಂಚಾರ ಅಸ್ತವ್ಯಸ್ತವಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. 10:30 ಸುಮಾರಿಗೆ ಕಂಟೈನರ್ ಲಾರಿಯೊಂದು ಓಲ್ವೋ ಕಾರ್ನ ಮೇಲೆ ಬಿದ್ದಂತಹ ಪರಿಣಾಮವಾಗಿ ಕಾರಿನಲ್ಲಿದ್ದಂತಹ 6 ಜನರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥದ್ದು. ಒಂದೇ ಕುಟುಂಬದ ಬಿಜಾಪುರ ಮೂಲದ 6 ಜನರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಂದ್ರಂ ಎಂಬುವಂತಹ ಸಾಫ್ಟ್ವೇರ್ ಉದ್ಯೋಗಿಯ ಕುಟುಂಬ ಇದೇ 2024ರ ಅಕ್ಟೋಬರ್ನಲ್ಲಿ ಹೊಸ ಕಾರನ್ನ ಖರೀದಿ ಮಾಡಿದ್ರು. HSR ಲೇಔಟ್ನಲ್ಲಿ ವಾಸವಾಗಿರ್ತಕ್ಕಂಥ ಚಂದ್ರಂ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಇದೇ ಒಂದು ರಸ್ತೆ ಮಾರ್ಗವಾಗಿ HSR ಲೇಔಟ್ಗೆ ಬರಬೇಕಾದ್ರೆ ಇದು ಬೆಳಗ್ಗೆ ಘಟನೆ ಸಂಭವಿಸಿರ್ತಕ್ಕಂಥದ್ದು. ಅಪಘಾತದಲ್ಲಿ ಬೃಹತ್ ಕಂಟೈನರ್ ಕಾರಿನ ಮೇಲೆ ಬಿದ್ದಂತಹ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಕಾರಿನಲ್ಲಿರ್ತಕ್ಕಂಥ ಮೃತದೇಹಗಳನ್ನ ಹೊರತೆಗೆಯೋದಕ್ಕೂ ಕೂಡ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟರು. ಸ್ಥಳೀಯರ ಸಹಾಯದಿಂದ 6 ಮೃತದೇಹಗಳನ್ನು ಕೂಡ ಕಾರಿನ ಒಳಭಾಗದಲ್ಲಿದ್ದ ಮೃತದೇಹಗಳನ್ನು ಹೊರತೆಗೆದು ಈಗಾಗಲೇ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನೆಯನ್ನ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇದುವರೆಗೂ ಕೂಡ ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ಆದಾಗ್ಯೂ ಕೂಡ 4 ಗಂಟೆಗಳಿಂದ ನಿರಂತರವಾಗಿ ಇಡೀ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ ಸಂಪೂರ್ಣವಾಗಿ ವಾಹನಗಳಿಂದ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ನೆಲಮಂಗಲ ಸಂಚಾರಿ ಪೊಲೀಸರು ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಆದಾಗ್ಯೂ ಕೂಡ ಹೆವಿ ವೆಹಿಕಲ್ಗಳು ಯಾವ ರೀತಿಯಾಗಿ, ಲಾರಿ ಬಸ್ಗಳು ಯಾವ ರೀತಿಯಾಗಿ ಸರಣಿಯಾಗಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ನಲ್ಲಿ ನಿಧಾನಗತಿಯಾಗಿ ಚಲಿಸಿದೆ ಅನ್ನೋದನ್ನ ನೀವು ಗಮನಿಸಬಹುದಾಗಿದೆ. ಕಳೆದ 4 ಗಂಟೆಗಳಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಅಪಘಾತ ಸಂಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ 6 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇಡೀ ರಸ್ತೆ ಉದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ ಬೆಂಗಳೂರಿನ ಗ್ರಾಮಾಂತರ SP ಆಗಿರ್ತಕ್ಕಂಥ CK ಬಾಬಾರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಸಂಚಾರ ಪೊಲೀಸರು ಕೂಡ ಮೊಕ್ಕಾಮನ್ನ ಹೊಡೆದು ಈಗಾಗಲೇ ಸಂಚಾರವನ್ನು ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೋ ಆ ಕ್ರಮಗಳಿಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.